ಉತ್ತಮ ಶ್ರೇಷ್ಠ ಮನುಷ್ಯನ ಜನ್ಮ. ಯಾವಾಗ ಶ್ರೇಷ್ಠತೆ ಗೊತ್ತಾಗುತ್ತೆ ಅಂದರೆ ನಮಗೆ ಒಂದು ಅಥೆಂಟಿಕ್ ಕ್ವೆಶ್ಚನ್ ಬರಬೇಕು. ನಾನು ಯಾರು? ನಾನು ಎಲ್ಲಿಂದ ಬಂದೆ? ಏನು ಮಾಡ್ತಾ ಇದ್ದೀನಿ? ಎಲ್ಲಿಗೆ ಹೋಗ್ತಾ ಇದ್ದೀನಿ? ಇಷ್ಟು ವರ್ಷ ಇರ್ತೀನಿ, ಆಮೇಲೆಲ್ಲ ಬಿಟ್ಟು ಹೋಗ್ತೀನಿ. ಈ ಒಂದು ಪ್ರಶ್ನೆ ನಮ್ಮ ಬಗ್ಗೆ ನಮಗೆ ಬರಬೇಕು. ಆತ್ಮದ ಒಂದು ತನಿಖೆ, ಸಂಶೋಧನೆ, ಪರೀಕ್ಷಿಸಿ ನೋಡುವುದು ನಮ್ಮನ್ನೇ ನಾವು. ಇದು ಪ್ರಾರಂಭ ಆದರೆ ನಮಗೆ ಒಂದು ಸರಿಯಾದ ದಿಕ್ಕು ಸಿಕ್ಕಿದೆ ಅಂತ, ಸ್ಪಿರಿಚುವಲ್ ಡೈರೆಕ್ಷನ್ ನಮಗೆ ಸಿಕ್ಕಿದೆ ಅಂತ. ಆಗ ಒಂದು ವಿದ್ಯೆ ಬರುತ್ತೆ, ಜ್ಞಾನ ಬರುತ್ತೆ. ಆ ವಿದ್ಯೆಯನ್ನು ಆತ್ಮವಿದ್ಯೆ ಅಂತ ಹೇಳ್ತಾರೆ. ಆತ್ಮವಿದ್ಯೆ ವಿದ್ಯಾ ಸ್ವರೂಪವೇ ಆ ಮಹಾತಾಯಿ. ಆ ವಿದ್ಯೆ ಅದಕ್ಕೆ ಬೇಕಾಗಿರೋದು ಬಹಳ ಸಹಜ, ಸುಲಭ, ಸರಳವಾದ ನಮ್ಮ ಹೃದಯದ ಭಾವ. ಆ ಭಾವ ಸಾತ್ವಿಕ ಭಾವನೆ. ಇದನ್ನು ಭಕ್ತಿ ಅಂತಾರೆ. ಇದು ಎಲ್ಲ ಕಾಮಗಳು ಕರಗಿ ಪ್ರೇಮ ಒಳಗಿಂದ ಬಂದು ಆ ಪ್ರೇಮ ಪರಾಕಾಷ್ಠೆಯನ್ನು ತಲುಪಿದ್ರೆ ಆ ಭಕ್ತಿ ಎನ್ನುವುದು ಒಂದು ರೂಪ ತಗೊಳ್ಳುತ್ತೆ. ಅದು ದೇವಿಗೆ ಬಹಳ ಪ್ರೀತಿ. ಭಕ್ತಿಯೇ ಆತ್ಮ ವಿದ್ಯೆಯಲ್ಲಿ ಅವಳು ಎಕ್ಸ್ಪೆಕ್ಟ್ ಮಾಡೋದು, ನಮ್ಮಿಂದ ಆಶಿಸೋದು, ತಾಯಿ ಮಗುವಿನಿಂದ ಕೇಳೋದು. ಆ ಭಕ್ತಿ ಪರಾಕಾಷ್ಠೆಗೆ ಹೋದಾಗ ಇಟ್ಸ್ ಎನ್ ಎನರ್ಜಿ, ಇಟ್ಸ್ ಎ ಎಮೋಷನ್ ದಟ್ ಎಕ್ಸ್ಪ್ಲೋಡ್ಸ್. ಭಕ್ತಿ ಯಾವಾಗ ಪರಾಕಾಷ್ಠೆ ತಲುಪಿದ ತಕ್ಷಣ ಎಕ್ಸ್ಪ್ಲೋಡ್ ಆಗುತ್ತೆ, ದಟ್ ಬಿಕಮ್ಸ್ ದೇವಿ. ಭಕ್ತಿ ಭಗವಂತನಾಗೋದು, ಭಗವತಿ ಆಗೋದು. ಭಕ್ತ ಸಾಯುಜ್ಯವನ್ನು ಹೊಂತಾನೆ. ಭಕ್ತ ಬಿಕಮ್ಸ್ ಭಗವಂತ ವೆನ್ ಭಕ್ತಿ ಪರಾಕಾಷ್ಠೆಗೆ ಹೋದಾಗ. ಇದು ಆತ್ಮವಿದ್ಯೆ. ಇದಕ್ಕೆ ಪ್ರಾರಂಭದಲ್ಲಿ ಬರಬೇಕು, ನಾನು ಯಾರು, ನನ್ನ ದೇಹನ, ನನ್ನ ಮನಸ್ಸ, ನನ್ನ ಬುದ್ಧಿನ, ನನ್ನ ಅಹಂಕಾರನ, ನನ್ನ ಚಿತ್ತನ, ಹಾಗೆ ಪ್ರಶ್ನೆಗಳು ಬರ್ತಾ ಇರಬೇಕು. ಇದರ ಜೊತೆಗೆ ನಾವು ತಿಳಿತಾ ನನ್ನ ಮತ್ತು ಪ್ರಪಂಚದ ಸಂಬಂಧ ಏನು, ನನ್ನ ಮತ್ತು ಆ ಜೀವ ಬ್ರಹ್ಮರ ಒಂದು ಸಂಬಂಧ ಏನು, ಈ ಪ್ರಶ್ನೆಗಳು ತಾನು ಅದು ಆ ಸೆಕೆಂಡ್ ಲೆವೆಲ್ನಲ್ಲಿ ಹುಟ್ಕೊಳ್ಳುತ್ತೆ. ಇದನ್ನು ಬ್ರಹ್ಮಜ್ಞಾನ ಅಂತಾರೆ. ದೇವಿ ಆ ಬ್ರಹ್ಮಜ್ಞಾನದ ಸ್ವರೂಪ. ಇದನ್ನು ಮಹಾಜ್ಞಾನ ಅಂತಾರೆ. ಆತ್ಮವಿದ್ಯೆ ಅವಳೇ, ಬ್ರಹ್ಮವಿದ್ಯೆ ಅವಳೇ, ಶ್ರೀವಿದ್ಯೆ ಅವಳೇ. ಯಾರಿಗೆ ಆ ದಿಕ್ಕು ಸಿಕ್ಬಿಟ್ಟಾಗ, ಆ ದಾಹ ಬಂದ್ಬಿಟ್ಟಾಗ ಅಮ್ಮ ಅಮ್ಮ ಅಂತ ಶುರು ಮಾಡಿದ್ರೆ ಆ ಶ್ರೀವಿದ್ಯೆ ಒಲ್ದು ಬರುತ್ತೆ ತಾನೇ. ಆ ಶ್ರೀವಿದ್ಯೆ ಅನ್ನುವುದು ಆ ದೇವಿಯ ಒಂದು ಮಂತ್ರದ ಒಂದು ವಿದ್ಯೆ. ಆ ಮಂತ್ರ ರೂಪದಲ್ಲಿ ದೇವಿ ಹೇಗೆ ಒಂದು ಆತ್ಮವಿದ್ಯೆಯಾದ್ಲೋ, ಬ್ರಹ್ಮವಿದ್ಯೆ ಆದ್ಲೋ, ಮಂತ್ರವಿದ್ಯೆ ಆಗಿ ನಮಗೆ ಅವಳು ಸ್ಫುರಿಸ್ತಾಳೆ. ದೇವಿಯ ಶರೀರವೇ ಮಂತ್ರ. ಅಲ್ಲಿ ದೇವಿಯನ್ನು ಮಂತ್ರದಲ್ಲೇ ನೋಡೋದು. 15 ಮಂತ್ರಗಳು ಸೇರಿ ಅವಳ ಶರೀರ ಆಗುತ್ತೆ. ಆ ಶರೀರ ವಿಭಾಗ ಮಾಡಿದಾಗ 3 ಕೂಟಗಳಾಗತ್ತೆ. ವಾಗ್ಭವ ಕೂಟ ಅವಳ ಮುಖ, ಮಧ್ಯಮ ಕೂಟ, ಶಕ್ತಿ ಕೂಟ, ಹೀಗೆ 3 ಕೂಟಗಳಾಗಿ ವಿಭಾಗವಾಗುತ್ತೆ. ಹೀಗೆ ಒಂದೊಂದು ಕೂಟದಲ್ಲೂ ಕೂಡ ಆ ದೇವಿಯ ಅಕ್ಷರಗಳು, ಮಂತ್ರಗಳು ಎಲ್ಲವೂ ಕೂಡ ಕ ಎ ಈ ಲ ಹ್ರೀಂ, ಹ ಸ ಕ ಹ ಲ ಹ್ರೀಂ, ಸ ಕ ಲ ಹ್ರೀಂ. ಈ 15 ಪಂಚದಶಿ ಮಂತ್ರ ಏನಿದೆ ಅದು ಪ್ರಥಮ ಕೂಟದಲ್ಲಿ ಆ ವಾಕ್ ಅನ್ನೋದು ಏನಿದೆ, ಆ ವಾಗ್ಭವ ಕೂಟದಲ್ಲಿ ಆ ವಾಕ್ ಅನ್ನೋದು ಸಿದ್ಧಿ ಆಗುತ್ತೆ. ಆ ವಾಕ್ ಸಿದ್ಧಿ ಆಗುವಾಗ ಆ ಪ್ರೋಸೆಸ್ನಲ್ಲಿ ನಮ್ಮ ಆತ್ಮದ ಒಂದು ವಿದ್ಯೆ ಆಳ ಆಗ್ತಾ ಹೋಗುತ್ತೆ. ಆಗ ನಮಗೆ ಓಹೋ, ನಾನು ಏನೇನು ಪ್ರಪಂಚದಲ್ಲಿ ತಿಳ್ಕೊಂಡಿದ್ದೀನೋ ವಿಚಾರಗಳೆಲ್ಲ, ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅವಳನ್ನು ಬಿಟ್ಟು ನಾನು ಪ್ರಪಂಚನ ತಿಳ್ಕೊಂಡಿದ್ದೀನಿ, ಇದು ನಿಜವಾದ ಜ್ಞಾನ ಅಲ್ಲ. ಅವಳನ್ನು ಬಿಟ್ಟು ಪ್ರಪಂಚ ತಿಳ್ಕೊಳ್ಳೋದು ಜ್ಞಾನ ಅಲ್ಲ ಅನ್ನುವ ಅರಿವು ಬಂದು ಆ ಜ್ಞಾನ ಕ್ಷೀಣಿಸುತ್ತೆ ಮೊದಲನೇ ಕೂಟದಲ್ಲಿ.
ಎರಡನೇ ಕೂಟದ ಮಂತ್ರ ಹೇಳುವಾಗ ಎಷ್ಟೋ ಆ ಜೀವ ಬ್ರಹ್ಮರ ವಿಷಯಗಳು, ಆ ಒಂದು 9 ಯೋನಿಗಳ ವಿಷಯ, 9 ಆವರಣಗಳ ವಿಷಯ, 9 ಧಾತುಗಳ ವಿಷಯ, ಆವರಣ ದೇವತೆಯರ ವಿಷಯ ಎಲ್ಲವೂ ಕೂಡ ನಮಗೆ ಒಂಥರ ದೇವಿ ಪಾಠ ಹೇಳ್ಕೊಟ್ಟಂಗೆ ಒಂದೊಂದು ಸ್ಟೆಪ್ನಲ್ಲೂ ಕಲಿಸ್ತಾ ಹೋಗ್ತಾಳೆ. ಅದು ಅನಾವರಣವಾಗೋದು. ನಮ್ಮಲ್ಲಿ ವಿದ್ಯೆ ಅನಾವರಣವಾಗೋದು ಎರಡನೇ ಕೂಟದಲ್ಲಿ. ನಾವು ಕಾನ್ಸ್ಟೆಂಟ್ ಆಗಿ 15 ಅಕ್ಷರಗಳನ್ನು ಜಪಿಸಿ, ಇದು ದೇವಿಯ ಅವಯವಗಳು, ಈ ಮಂತ್ರಾವಯವಗಳಿಂದ ನಾನು ಮಂತ್ರ ಶರೀರವನ್ನು ನೋಡ್ತೀನಿ ಅಂತ ಧ್ಯಾನ ಮಾಡಿದಾಗ ಇದಕ್ಕೆ ಸಾಕ್ಷಾತ್ ಶಿವನೇ, ದಕ್ಷಿಣಾಮೂರ್ತಿಯೇ ಋಷಿ, ದೇವತಾ ದೇವಿಯೇ. ಒಂದೊಂದು ಪಂಕ್ತಿಯು ಛಂದಸ್ಸು. ಈ ರೀತಿ ನಾವು ಲಲಿತಾ ತ್ರಿಶತಿಯನ್ನು ಹೇಳಿ ದೇವಿಗೆ ಪೂಜೆ ಮಾಡಿದಾಗ ನಮಗೆ ಕೊನೆಯಲ್ಲಿ ಆ ಪಾದದಲ್ಲಿ ಸ್ಫುರಿಸ್ತಾ ಇರೋ ಅಮೃತ ನಮಗೆ ಸಿಗುತ್ತೆ ಸಾಧಕನಿಗೆ. ಇದು ಅನುಭವ ಪಡಬೇಕು. ಹೀಗೆ 16ನೇ ಮಂತ್ರ ಅತಿ ರಹಸ್ಯ. ಈ ಕಾಯಿ ಈಲ ಹಸಕಾಲ ಸಕಲ ಈ ಮಂತ್ರಗಳ ಜೊತೆಗೆ ಐಂ ಕ್ಲೀಂ ಸೌಹು ಅನ್ನೋ 3 ಅಕ್ಷರಗಳು, ಐಂ ಕಾಯೇ ಈಲ ಹ್ರೀಂ, ಕ್ಲೀಂ ಹಸಕಹಲ ಹ್ರೀಂ, ಸೌಹು ಸಕಲ ಹ್ರೀಂ, ಇದು ಹಾಕಿದಾಗ ಸೌಭಾಗ್ಯ ವಿದ್ಯಾ ಮಂತ್ರ ಅಂತ ಹೇಳ್ತಾರೆ. ಹೀಗೆ ಬೇಕಾದಷ್ಟಿದೆ ಇದರಲ್ಲಿ. ಕಾದಿ ವಿದ್ಯೆ, ಹಾದಿ ವಿದ್ಯೆ, ಯಾವ ಅಕ್ಷರದಿಂದ ಶುರು ಆಗುತ್ತೆ ಅದರಿಂದ ಆ ವಿದ್ಯೆ ಅಂತ ಹೇಳ್ತಾರೆ. ಇದೆಲ್ಲ ಬಹಳ ದೊಡ್ಡ ವಿಷಯಗಳು. ಇವೆಲ್ಲ ಬಹಳ ಆನಂದವಾಗಿ ಕೂತ್ಕೊಂಡು ಅನುಷ್ಠಾನ ಮಾಡಬೇಕು, ಅನುಸಂಧಾನ ಮಾಡಬೇಕು, ಅದನ್ನು ಅನುಭವಿಸ್ಬೇಕು. ಇದಕ್ಕೆಲ್ಲ ಬಹಳ ದೊಡ್ಡ ಸಾಧನೆಯೇ ಆಗಬೇಕಾಗತ್ತೆ. ನಾವು ಇಷ್ಟಪಟ್ಟರೆ ಅದಕ್ಕೆಲ್ಲ ಅವಕಾಶ ಆಗುತ್ತೆ ಖಂಡಿತ. ಇದೆಲ್ಲ ಯಾರೂ ಹೇಳ್ಕೊಡೋದಲ್ಲ, ಬಲವಂತ ಪಡಿಸೋದು ಅಲ್ಲ. ಹೀಗೆ ಆ ದೇವಿಯನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಹೋದಾಗ ನಾವು ಈ ಥರ ತಿಳ್ಕೋಬೇಕು. ವಿದ್ಯಾಸ್ವರೂಪಿ ಅವಳು. ಇದು ಬರೀ ಎಜುಕೇಶನ್ ಅಲ್ಲ. ವಿದ್ಯಾ ಅಂದರೆ ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ ಅಂತ. ಈ ವಿದ್ಯೆಯನ್ನು ಬಹಳ ಜನಕ್ಕಿದು ಒಲಿಯಲ್ಲ. ಅಂದರೆ ಸಿದ್ಧಿ ಆದವರು ಬಹಳ ಕಡಿಮೆ ಜನ. ನಿಜವಾಗ್ಲೂ ಸಿದ್ಧಿ ಆದವರು ಏನು ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ. ಒಂದು ಲಿಮಿಟ್ ಆದಮೇಲೆ ಪದಗಳು ನಿಂತು ಹೋಗುತ್ತೆ, ಮೌನಕ್ಕೆ ಹೊಟ್ಟೋಗ್ತಾರೆ, ತಪಸ್ಸಿಗೆ ಹೊಟ್ಟೋಗ್ತಾರೆ. ಪರಮಾತ್ಮ ಆ ಮೌನದಲ್ಲಿ ಅವರಿಗೆ ಆನಂದವನ್ನು ಕೊಡ್ತಾ ಇರ್ತಾನೆ. ಅದನ್ನು ಹಂಚ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಹೇಳೋಕ್ಕೂ ಸಾಧ್ಯ ಇಲ್ಲ. ಆದರೆ ಅವರ ಸಂಘ ಸಾನ್ನಿಧ್ಯ ಆ ಅನುಭವವನ್ನು ಎಲ್ಲರಿಗೂ ಕೊಡುತ್ತೆ. ಆದರೆ ಅದನ್ನು ರಿಸೀವ್ ಮಾಡೋಕ್ಕೂ ಕೂಡ ಒಂದು ಯೋಗ್ಯತೆ ಬೇಕಾಗುತ್ತೆ. ಅದರಿಂದ ಈ ಜ್ಞಾನವನ್ನು ನಿಜವಾಗ್ಲೂ ಉಪಾಸನೆ ಮಾಡಿದವರು ಹೆಂಗಸರಲ್ಲಿ ಆ ದೇವಿ ಸ್ವರೂಪದಲ್ಲಿ ಲೋಪಾಮುದ್ರೆ. ನಾವು ಅವಳ ಹೆಸರನ್ನ ಇಟ್ಕೊಂಡೇನೆ ಲಲಿತಾ ಸಹಸ್ರನಾಮಿ ಲೋಪಾಮುದ್ರಾರ್ಚಿತ ಲೀಲಾ ಕ್ಲಿಪ್ತ ಬ್ರಹ್ಮಾಂಡ ಮಂಡಲ, ಲೋಪಾಮುದ್ರೆಯಿಂದ ಅರ್ಚಿಸಲ್ಪಟ್ಟವಳು ಅಂಥ ಒಂದು ಸಾಧ್ವೀಮಣಿ ಲೋಪಾಮುದ್ರೆ. ಅದರಿಂದ ನಾವು ಎಣಿಸಿದ್ರೆ ಸೂರ್ಯ ಚಂದ್ರ, ಇಂದ್ರ, ಕುಬೇರ, ಜೊತೆಗೆ ಮನು, ಈ ಜೊತೆಗೆ ಕಾಮ, ಮನ್ಮಥ ಅವಳನ್ನ ಪೂಜೆ ಮಾಡಿರೋದು, ಶಿವನ ಮಗ ಸ್ಕಂದ, ಮತ್ತೆ ಅಗಸ್ತ್ಯ ಮಹರ್ಷಿ, ದೂರ್ವಾಸ ಮುನಿ, ಲೋಪಾಮುದ್ರ, ಇವರೆಲ್ಲರೂ ಕೂಡ ಅವಳಿಗೆ ಉಪಾಸನೆ ಮಾಡಿದ್ದಾರೆ. ಅದರಲ್ಲಿ ಈ ಪದದಲ್ಲಿ ಬರುತ್ತೆ ಕಾಮೇಶ್ವರನಿಂದ, ಅಂದರೆ ಕಾಮನಿಂದ, ಅಂದರೆ ಮನ್ಮಥನಿಂದ ಉಪಾಸಿಸಲ್ಪಟ್ಟವಳು. ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ, ಕಾಮಸೇವಿತ, ಶ್ರೀ ಷೋಡಶಾಕ್ಷರಿ ವಿದ್ಯಾ. 16 ಅಕ್ಷರ ಹಾಕಿದ್ರೆ, ಶ್ರೀ ಹಾಕಿ ನಾಮಗಳೆಲ್ಲ ಹೇಳಿದ್ರೆ ಷೋಡಶಾಕ್ಷರಿ ಮಂತ್ರ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇದು ಬಹಳ ರಹಸ್ಯವಾದದ್ದು. 16ನೇ ಶ್ರೀ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ಕಾಮಕೋಟಿಕ. ನೋಡಿ, ಇದರಲ್ಲಿ ಒಂದೊಂದು ಚಕ್ರದಲ್ಲೂ ಕೂಡ ಅಕ್ಷರಗಳಿವೆ. 4 ಅಕ್ಷರ, 6 ಅಕ್ಷರ, 10 ಅಕ್ಷರ, 12 ಅಕ್ಷರ, ಆ ಥರ 52 ಅಕ್ಷರಗಳು ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದೆ ನಮ್ಮೊಳಗೆ. ನಮ್ಮ ಒಳಗಡೆಯಿಂದನೇ ಅಕ್ಷರಗಳು ಬಂದಿರೋದು, ಹೊರಗಡೆಯಿಂದ ಬಂದಿಲ್ಲ. ಅದಕ್ಕೆ ಸಂಸ್ಕೃತ ಅನ್ನೋ ಭಾಷೆ ಇದನ್ನ ಡಿಸ್ಕವರ್ಡ್ ಲ್ಯಾಂಗ್ವೇಜ್ ಅಂತಾರೆ. ಇದನ್ನ ಕಂಡು ಹಿಡಿದಿರೋದು ಋಷಿಗಳು. ಇದು ಇನ್ವೆಂಟೆಡ್ ಲ್ಯಾಂಗ್ವೇಜ್ ಅಲ್ಲ, ವ್ಯವಹಾರ ಭಾಷೆ ಅಲ್ಲ. ನಮ್ಮ ಒಳಗಡೆ ಇದೆ ಈ ಅಕ್ಷರಗಳೆಲ್ಲವೂ ಕೂಡ. ಒಂದೊಂದು ಅಕ್ಷರವೂ ಕೂಡ, ಅಕ್ಷರಗಳು ಅಂದರೆ ಸ್ವರ, ಇಲ್ಲಿದ್ರೆ ವ್ಯಂಜನ, ಯೋಗವಾಹಕಗಳು, ಒಂದಕ್ಕೊಂದು ಸೇರಿ ಪದ ಆಗೋದು, ಪದದಿಂದ ವಾಕ್ಯ ಆಗೋದು, ವಾಕ್ಯದಿಂದ
ಒಂದು ಒಂದು ಕವಿತೆ ಕವನ ಕಾವ್ಯಗಳಾಗೋದು ಎಲ್ಲವೂ ಕೂಡ ಕೋಟಿ ಕೋಟಿ ಅಕ್ಷರಗಳು ಸೇರಿ ಅವಳನ್ನು ಸೇವೆ ಮಾಡ್ತಾ ಇದೆ. ನಮಗೆ ಎಲ್ಲ ಗೊತ್ತಾದರೂ ಕೂಡ ನಾವು ಉಪಯೋಗಿಸುವಾಗ ವಾಕ್ನಲ್ಲಿ, ನಮ್ಮ ಮಾತಲ್ಲಿ ಒಳ್ಳೊಳ್ಳೆ ಪದಗಳನ್ನು, ಅಂದರೆ ದೇವಿಗೆ ಪ್ರೀತಿ ಆಗುವಂತಹ ಪದಗಳನ್ನು, ಸತ್ವಭರಿತವಾದ ಅರ್ಥ ಕೊಡುವಂತಹ ಒಂದು ಪುಣ್ಯ ಕರ್ಮ ಮಾಡ್ತಾ ಆ ಪುಣ್ಯದ ಕರ್ಮ ಸವಿಸುವ ಪದಗಳು ನಮ್ಮಲ್ಲಿ ಬರ್ತಾ ಇದ್ರೆ ಒಂದೊಂದು ಅಕ್ಷರವೂ ಕೂಡ ಸಾರ್ಥಕತೆಯನ್ನು ಪಡೆಯುತ್ತೆ. ಅದಕ್ಕೆ ಆ ದೇವಿಯ ಕಣ್ಣೋಟ ಬೀಳೋದಕ್ಕೆ, ಆ ಅಕ್ಷರಗಳೆಲ್ಲ ಅವಳ ಕೈಂಕರ್ಯ ಮಾಡೋದಕ್ಕೆ, ಅವಳು ಸೇವೆ ಮಾಡೋದಕ್ಕೆ ಕಾಯ್ತಾ ಇದೆ. ಅಕ್ಷರಗಳೆಲ್ಲ ಕೋಟಿ ಕೋಟಿ ಅಕ್ಷರಗಳೆಲ್ಲ ಸ್ವರ ವ್ಯಂಜನ ಯೋಗವಾಹಕಗಳು ತಾನು ಸೇರಿ ಅವಳು ಸ್ತುತಿಯನ್ನು ಮಾಡಬೇಕು ಅಂತ ನಾವು ಉಪಯೋಗಿಸೋ ಪ್ರಾರ್ಥನೆ ಮಾಡುವಾಗ, ಮಂತ್ರ ಹೇಳುವಾಗ ಉಪಯೋಗಿಸೋ ಪ್ರತಿಯೊಂದು ಅಕ್ಷರವೂ ಕೂಡ ಅವಳ ಸ್ವರೂಪವೇ. ಅವಳು ಅದನ್ನು ಆನಂದಿಸ್ತಾಳೆ. ಈ ಅಕ್ಷರಗಳಿಗೆಲ್ಲ ಸಾರ್ಥಕತೆ ಬರುತ್ತೆ. ನಮಗೆ ಆ ಅಕ್ಷರ ಗೊತ್ತಿರೋದು ಸಾರ್ಥಕ ಆಗತ್ತೆ. ನಾವು ಕೆಟ್ಟ ಮಾತನ್ನ ಆಡಿ ಆ ಅಕ್ಷರಗಳನ್ನೆಲ್ಲ ಉಪಯೋಗಿಸ್ತೀವಲ್ಲ, ಅದು ಬ್ಯಾಡ್ ವೈಬ್ರೇಷನ್ ನಮ್ಮಲ್ಲಿ ಸೃಷ್ಟಿ ಮಾಡುತ್ತೆ. ಒಳ್ಳೆ ವೈಬ್ರೇಷನ್ ಕೊಡೋದಿಲ್ಲ. ಒಳ್ಳೆ ಪದಗಳು, ಒಳ್ಳೆ ಭಾವ ಇರೋದು, ಒಳ್ಳೆ ವಿಷಯಗಳು, ಅದರಿಂದನೇ ಕಾವ್ಯಗಳು ಎಲ್ಲವೂ ಕೂಡ ಸೃಜನಶೀಲತೆ ಬರೋದು. ಒಳ್ಳೆ ಇದರಿಂದ ದೇವಿ ಒಲಿತಾಳೆ. ಅದಕ್ಕೆ ನಾವು ಚೆನ್ನಾಗಿ ತಿಳ್ಕೋಬೇಕು. ಕಾಮಕೋಟಿಕ ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ ಶ್ರೀ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ಕಾಮಕೋಟಿಕ. ಇದನ್ನ ಜ್ಞಾಪಿಸ್ಕೊಂಡ್ಮೇಲೆ ಕೆಲವು ಅವತಾರಗಳನ್ನು ಅಲ್ಲಲ್ಲೇ ಸಹಸ್ರನಾಮದಲ್ಲಿ ಹೇಳ್ತಾ ಬರ್ತಾರೆ. ಈಗ ಸೀತಾದೇವಿಯ ಅವತಾರ ಆಗಿ ಹೇಗೆ ರಾವಣನ ಒಂದು ಮರ್ದನವಾಯಿತು, ಹರಣವಾಯಿತು, ಹಾಗೆ ದ್ರೌಪದಿಯೂ ಕೂಡ ಕುರುಕ್ಷೇತ್ರ ಸಮಯದಲ್ಲಿ ಆ ವಾರ್ಗೆ ದ್ರೌಪದಿಯೂ ಒಂದು ರೀತಿಯಲ್ಲಿ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಕಾರಣ ಆಯಿತು. ಹಾಗೆ ಪ್ರತಿಯೊಂದು ಅವತಾರವೂ ಕೂಡ ಒಂದು ಕಾರಣ ಇರುತ್ತೆ. ಅದಕ್ಕೆ ಒಂದು ಅವತಾರ ಆಗಬೇಕಾದ್ರೆ ಏನೋ ಒಂದು ಲೋಕ ಕಲ್ಯಾಣಕ್ಕಾಗಿ ಒಂದು ಗುರಿ ಇರುತ್ತೆ. ಶಿವನಾಗಲಿ, ಶಿವನ ಹೆಂಡತಿ ಪಾರ್ವತಿ ಆಗಲಿ, ಗಣಪತಿ ಆಗಲಿ, ಸುಬ್ರಹ್ಮಣ್ಯ ಆಗಲಿ, ಎಲ್ಲರ ಒಂದು ಅವತಾರವೂ ಕೂಡ ಲೋಕ ಕಲ್ಯಾಣಕ್ಕಾಗೇ ಆಯಿತು. ಅದರಿಂದ ಒಂದು ಅವತಾರ ಇಲ್ಲಿ ಜ್ಞಾಪಿಸ್ಕೋಬೇಕಾಗಿರೋದು ದಾಕ್ಷಾಯಿಣಿ ಅವತಾರ. ನಿಮಗೆಲ್ಲ ಗೊತ್ತಿದೆ, ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿಣಿ. ಅವನೊಂದ್ಸತಿ ಯಜ್ಞ ಮಾಡುವಾಗ, ಈ ಕಥೆ ಎಲ್ಲರಿಗೂ ಗೊತ್ತು, ಸತಿ ಅವಳು ಇದರಲ್ಲಿ ಬೆಂಕಿಯಲ್ಲಿ ಅವಳು ಬಿದ್ದಿದ್ದು, ಹೋಮದ ಕುಂಡದಲ್ಲಿ ಬಿದ್ದಿದ್ದು ಎಲ್ಲರಿಗೂ ಗೊತ್ತು ಈ ಕಥೆ. ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ಪುರಾಣಗಳು ಪುಣ್ಯಕಥೆಗಳಲ್ಲಿ ದೇವಿ ಭಾಗವತದಲ್ಲಿ ಹೇಳುವಾಗ ಇದನ್ನು ಹೇಳ್ತಾರೆ. ದಕ್ಷ ಅವನು ಕೂಡ ಒಂದು ಅವತಾರದ ಪ್ರಜಾಪತಿ. ಅವನಿಗೂ ಕೂಡ ಶಾಪ ಇರುತ್ತೆ, ವಿಮೋಚನೆ ಆಗಬೇಕಾಗಿರುತ್ತೆ. ಹಾಗೇನೆ ಪಾರ್ವತಿಯೂ ಕೂಡ ಅವನಲ್ಲಿ ಮಗಳಾಗಿ ಹುಟ್ಟಿರ್ತಾಳೆ. ಶಿವನ ಮದುವೆ ಆದಮೇಲೆ ಇವನಿಗೆ ಮಗಳ ಮೇಲೆ ಅಷ್ಟೊಂದು ಇದಿಲ್ಲ, ಪ್ರೀತಿ ಇಲ್ಲ. ಅವನು ಕರೆಯೋದೂ ಇಲ್ಲ ಅವನು ಯಜ್ಞ ಮಾಡಬೇಕಾದ್ರೆ. ಆದರೆ ಅವಳು ಗಂಡನ ಮಾತನ್ನು ಮೀರಿ ಅಲ್ಲಿಗೆ ಹೋಗ್ತಾಳೆ. ಈ ಕತೆ ಗೊತ್ತಿದೆ. ಅವನಿಗೆ ಅವಮಾನ ಆಗುತ್ತೆ. ಶಿವನಿಗೆ ಅವಮಾನ ಮಾಡಿದಾಗ ಇವಳು ಸಹಿಸ್ಕೊಳ್ಳೋಕ್ಕಾಗದೆ ಅದರಲ್ಲಿ ಬೀಳ್ತಾಳೆ ಅನ್ನೋದು ಕತೆ. ಇದು ಹಿನ್ನೆಲೆ ಕತೆ. ಆದರೆ ನಿಜವಾಗ್ಲೂ ಇದರಲ್ಲಿ ಗಮನಿಸಬೇಕಾಗಿದ್ದರೆ, ನಮ್ಮಲ್ಲಿ ಯಾವಾಗ ನಾವು ಲೋಕ ವ್ಯಾಪಾರದಲ್ಲಿ, ಅಂದರೆ ಇಂದ್ರಿಯಗಳಲ್ಲಿ ಮಗ್ನರಾಗಿ, ನಮ್ಮ ಮನಸ್ಸು ಇಂದ್ರಿಯ ಎರಡೂ ಪ್ರಪಂಚದ ಲೋಕ ವಿಚಾರದಲ್ಲಿ, ವಿಷಯಗಳಲ್ಲಿ ಅದರಲ್ಲಿ ನಾವು ಅದು ಭಾಗಿಯಾಗಿದ್ದರೆ ನಮ್ಮ ಶಕ್ತಿ ಅಧೋಮುಖವಾಗೇ ಇರುತ್ತೆ. ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್, ಅಂದರೆ ನಾವು ಬಹಳ ಗ್ರಾಸ್ ಲೆವೆಲ್ನಲ್ಲಿ ಇರ್ತೀವಿ. ಆಗ ನಮ್ಮ ಶಕ್ತಿ ಅಧೋಮುಖವಾಗಿರುತ್ತೆ. ಶಕ್ತಿ ಕೆಳಗಡೆ ಹರಿತಾ ಇರುತ್ತೆ ಲೋಕ ವಿಚಾರದಲ್ಲಿ. ಯಾವಾಗ ನಮಗೆ ಇಲ್ಲ, ಈ ದೇಹ ಮಾತ್ರ ಅಲ್ಲ, ಈ ದೇಹ ಇರೋದೇ ಬೇರೆ ಉದ್ದೇಶಕ್ಕಾಗಿ, ನಾವು ಇದನ್ನು ಬಳಸ್ಕೋಬೇಕು, ಮೇಲೆ ಹೋಗಬೇಕು ಅಂದಾಗ ಆ ಶಕ್ತಿ ಕುಂಡಲಿನಿಯನ್ನು ಪ್ರಚೋದನೆ ಮಾಡ್ತೀವಿ. ಇದೇ ಸ್ಪಿರಿಚುವಲ್ ಸಾಧನೆಗೆ ಮಹಾ ದೊಡ್ಡ ಈವೆಂಟ್. ನಮಗೆ ಯಾವಾಗ ಆ ಒಂದು ಪರಿವರ್ತನೆ ನಮ್ಮಲ್ಲಿ ಆಗುತ್ತೆ, ಆವಾಗ ಆ ಕುಂಡಲಿನಿ ಪ್ರಚೋದನೆ ಆಗುತ್ತೆ. ಆ ತ್ರಿಕೋಣದಲ್ಲಿ ಆ ದೀಪಿಕೆಯಾಗಿ ಆ ಕುಂಡಲಿನಿ ಬೆಳಗ್ತಾಳೆ. ಆಗ ಆ ತಾಯಿ, ಆ ಕುಂಡಲಿನಿ ದೇವಿ, ಅವಳೇನು ಮಾಡ್ತಾಳೆ, ಎಲ್ಲ ಚಕ್ರಗಳನ್ನು ಭೇದಿಸಿಕೊಂಡು ಶಿವನ ಹತ್ರ, ಶಿವನ ದಿಕ್ಕಿಗೆ, ಕೈಲಾಸದ ದಿಕ್ಕಿಗೆ ಹೊರಡ್ತಾಳೆ ಕುಂಡಲಿನಿ. ಹಾಗೆ ಹೋಗುವಾಗ ಬ್ರಹ್ಮಗ್ರಂಥಿಯನ್ನು ಭೇದಿಸಬೇಕು. ಮೂಲಾಧಾರದಲ್ಲಿ ಬ್ರಹ್ಮಗ್ರಂಥಿಯನ್ನು ಭೇದಿಸಿ, ವಿಷ್ಣು ಗ್ರಂಥಿಯನ್ನು ಭೇದಿಸಿ, ರುದ್ರಗ್ರಂಥಿಯನ್ನು ಭೇದಿಸಿಕೊಂಡು ಷಟ್ಚಕ್ರಗಳ ಮೂಲಕ ಆ ಕುಂಡಲಿನಿ ಹೋಗಬೇಕು. ಈ ಮಧ್ಯದಲ್ಲಿ ಹೋಗುವಾಗ ಈ ಹೃದಯದಲ್ಲಿ
ಅನಾಹತದಲ್ಲಿ ಒಂದು ದಹರಾಕಾಶವಿದೆ. ಆ ದಹರಾಕಾಶದಲ್ಲಿ ಎಷ್ಟೋ ಆಕಾಶದಲ್ಲಿ ಅಂದರೆ ವ್ಯೋಮದಲ್ಲಿ ಎಲ್ಲ ಇರುವ ಒಂದು ದರ್ಶನ ದಹರಾಕಾಶದಲ್ಲಿ ಆಗುತ್ತೆ. ಆ ದಹರಾಕಾಶ ಅನ್ನೋದು ಬ್ರಹ್ಮಪುರಿ ಅಂತ ಹೇಳ್ತಾರೆ. ಅದು ಬಹಳ ಚಿಕ್ಕ ಜಾಗ. ದಹರ ಅಂದ್ರೇ ಅಲ್ಪ ಅಂತ, ಆದರೆ ಅದು ಅಷ್ಟೇ ಅಲ್ಲ, ಅದು ಬಹಳ ದೊಡ್ಡ ಬ್ರಹ್ಮಾಂಡ. ಹೇಗೆ ಕೃಷ್ಣನ ತಾಯಿ ಅವನ ಬಾಯಲ್ಲಿ ಲೋಕಗಳನ್ನೆಲ್ಲ ನೋಡಿದ್ಲಂತೆ, ಎಲ್ಲ ಲೋಕವನ್ನು ದರ್ಶನ ಮಾಡಿದ್ಲಂತೆ. ಸೂರ್ಯ ತಾರೆಯೊಳಗೆ ಕಾಣಿಸ್ತಂತೆ. ಹಾಗೆ ದಹರಾಕಾಶದಲ್ಲಿ ಆ ದರ್ಶನ ಸಾಧಕನಿಗೆ ಆಗುತ್ತೆ. ಜೊತೆಯಲ್ಲಿ ಈ ದಹರಾಕಾಶ ಅನ್ನುವುದು ಒಂದು ರೀತಿ ಆಸ್ಟ್ರಲ್ ಟ್ರಾವೆಲ್ ಅಂತಾರೆ. ನಾವು ಗಗನ ಗಮನ ಅಂತ ಹೇಳ್ತಾರೆ. ಹಾಗೆ ಆಸ್ಟ್ರಲ್ ಟ್ರಾವೆಲ್ಗೆ ಈ ದಹರಾಕಾಶದಿಂದಲೇ ಹೋಗಕ್ಕೆ ಸಾಧ್ಯ. ಈ ದಹರಾಕಾಶ ನಮ್ಮ ಹೃದಯದಲ್ಲಿದೆ. ಹೃದಯದಿಂದ ಡೈರೆಕ್ಟ್ ಆಗಿ ಕನೆಕ್ಷನ್ ಆಜ್ಞಾಚಕ್ರಕ್ಕೂ ಮತ್ತು ಆಲೋಕಕ್ಕೂ ಇದೆ. ಅದೊಂದು ಸಣ್ಣದಾಗಿದೆ. ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದನ್ನು ಪುಂಡರೀಕ ಅಂತಲೂ ಅಂತಾರೆ. ಇದು ಒಂದು ರೀತಿಯ ಕಮಲದ ಮೊಗ್ಗಿದ್ದ ಹಾಗೆ ಅದು ಕೆಳಗಡೆ ಈ ರೀತಿ ಅಧೋಮುಖವಾಗಿರುತ್ತೆ ಅಂತ. ಈ ಕುಂಡಲಿನಿ ಶಕ್ತಿ ಮೇಲಕ್ಕೆ ಹೋದಾಗ ನಮ್ಮಲ್ಲಿ ಆ ಸೂರ್ಯ ಗ್ರಂಥಿ ಅಂದರೆ ಬ್ರಹ್ಮಗ್ರಂಥಿ ಭೇದನೆ ಆದಾಗ ಆ ಸೂರ್ಯ ನಮ್ಮೊಳಗೆ, ಸೂರ್ಯನ ಬೆಳಕು, ಸೂರ್ಯ ಉದಯವಾಗ್ತಾನೆ. ದಟ್ ಈಸ್ ದಿ ಇನ್ನೊಂದು ಸಾಧಕನಿಗೆ ಇನ್ನೊಂದು ಹಂತ. ಆ ಸೂರ್ಯ ಕಂಡಾಗ ಅದೇ ಜ್ಞಾನ ಸೂರ್ಯ, ಒಳಗಡೆ ಕಾಣುವಂತಹ ಬೆಳಕು. ಆ ಸೂರ್ಯ ಕಂಡಾಗ ಆ ತಾವರೆ ಹೂವು ತಾನೇ ಅರಳುತ್ತೆ. ಅರಳುವ ಆ ಇದರಲ್ಲಿ ಅದು ಈ ಕಡೆ ಮೇಲ್ಮುಖವಾಗುತ್ತೆ. ಅಧೋಮುಖವಾಗಿದ್ದ ಮೊಗ್ಗು ಅರಳಿ ಮೇಲ್ಮುಖವಾದ ತಾವರೆ ಆಗುತ್ತೆ. ಆ ಸೂರ್ಯನ ಬೆಳಕು ತಾವರೆಯ ಮೂಲಕ ಆ ಮೇಲಿನ ಕೂಟಗಳಿಗೆ ಹರಡುತ್ತೆ. ಇದು ಬಹಳ ಒಂದು ರೊಮ್ಯಾಂಟಿಕ್ ಆಗಿ ವರ್ಣನೆ ಇದೆ. ಇದು ಈ ಥರ ಹರಡಿದಾಗ ಮೇಲ್ಗಡೆ ಯಾವ ಲೋಕ ಇದೆ? ಇದು ಕೈಲಾಸ, ಇಲ್ಲಿ ಬ್ರಹ್ಮರಂಧ್ರ, ಇಲ್ಲಿ ಚಂದ್ರ ಮಂಡಲ, ಚಂದ್ರನ ಒಂದು ಬೆಳಕು ಬೀಳ್ತಾ ಇದೆ. ಈ ಒಂದು ಹಾಕಿನಿ ಮಂಡಲದಲ್ಲಿ ಮಧ್ಯದಲ್ಲಿ ಒಂದು ಬಿಳಿಯ ಚುಕ್ಕೆ ಇದೆ. ಇದನ್ನ ಹೇಳ್ತಾರೆ ಅಮೃತ ಬಿಂದು ಅಂತ. ಅಂದರೆ ಕಾಮೇಶ್ವರಿ ಕಾಮೇಶ್ವರರು ಇರುವಂತಹ ಬಿಂದು ಆ ಹಣೆಯ ಮಧ್ಯದಲ್ಲಿ ಭಾಗದಲ್ಲಿ ಇದೆ. ಬ್ರಹ್ಮರಂಧ್ರದ ಕೆಳಗೆ ಹುಬ್ಬಿನ 2 ಹುಬ್ಬಿನ ಮೇಲೆ ಆ ಭಾಗದಲ್ಲಿ ಈ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ, ಚಂದ್ರನ ಬೆಳಕು ಅದರ ಮೇಲೆ ಬಿದ್ದಾಗ ವಜ್ರದ ಮಣಿಯಂತೆ ಫಳಫಳ ಅಂತ ಹೊಳೆಯುತ್ತೆ. ಮತ್ತು ಅಲ್ಲಿ ಒಂದು ಕಾಮನ ಬಿಲ್ಲು ಸೃಷ್ಟಿಯಾಗುತ್ತೆ. ಅಂದರೆ ಮೆಡಿಟೇಷನಲ್ಲಿ ಸಾಧಕನಿಗೆ ಕಾಮನ ಬಿಲ್ಲಿನ ಬಣ್ಣ ಆ ಹುಬ್ಬಿನ ಮಧ್ಯದಲ್ಲಿ ಮೇಲ್ಭಾಗದಲ್ಲಿ ಕಾಣಿಸುತ್ತೆ. ಶಿರಸ್ಥಿತ ಚಂದ್ರನಿಭಾ ಈ ಫಾಲಸ್ತೇಂದ್ರ ಧನುಪ್ರಭಾ ಇಂದ್ರಧನುಪ್ರಭಾ. ಈ ಫಾಲದಲ್ಲಿ ಇಂದ್ರಧನುಸ್ಸಿನ ಪ್ರಭೆ ಕಾಣಿಸುತ್ತೆ. ಈ ಚಂದ್ರನ ಬೆಳಕು ಬಿದ್ದು ಇಂದ್ರಪ್ರಭಾ. ಹೃದಯಸ್ಥ ರವಿ ಪ್ರಖ್ಯ, ಹೃದಯದಿಂದ ರವಿಯ ಪ್ರಕಾಶ. ಹೃದಯಸ್ಥ ರವಿ ಪ್ರಖ್ಯ. ಇದು ಎಲ್ಲಿ ಆರಿಂದ ಆಯಿತು? ತ್ರಿಕೋಣಾಂತರ ದೀಪಿಕಾ. ತ್ರಿಕೋಣ ಮಧ್ಯದಲ್ಲಿ ದೀಪ ಉರಿತಾ ಇದೆಯಲ್ಲ, ಆ ಕುಂಡಲಿನಿ ಶಕ್ತಿ ಇಲ್ಲಿ ಸೂರ್ಯಮಂಡಲದಲ್ಲಿ ಈ ರೀತಿ ಬೆಳಗ್ತಾಳೆ, ಚಂದ್ರಮಂಡಲದಲ್ಲಿ ಬೆಳಗ್ತಾಳೆ. ಆ ಮಧ್ಯ ಇರುವಂತಹ ಆ ಬಿಂದು ವಜ್ರದ ಮಣಿ ಥರ ಸಾಧಕನಿಗೆ ಹೊಳೆಯುತ್ತೆ. ಆ ಬಿಂದು ಏನಿದೆ ಆ ತ್ರಿಕೋಣದಲ್ಲಿ ಅದು ದೀಪಿಕೆಯಾಗಿದೆ. ತ್ರಿಕೋಣಾಂತರ ದೀಪಿಕಾ. ಈ ಶಕ್ತಿ ಯಾರು? ದಾಕ್ಷಾಯಿನಿ ದೈತ್ಯಹಂತ್ರಿ, ದಕ್ಷ ಯಜ್ಞ ವಿನಾಶಿನಿ. ಅವಳು ಇದೆಲ್ಲವೂ ಕೂಡ ರಂಧ್ರಗಳು. ಬ್ರಹ್ಮರಂಧ್ರ ಇಲ್ಲಿದ್ರೆ ಸೂರ್ಯ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಎಂದಾಗ ಅಲ್ಲಿ ಸಣ್ಣ ಓಪನಿಂಗ್ ಇರುತ್ತೆ. ಅವೆಲ್ಲ ಅವಳ ಕಣ್ಣುಗಳು. ಒಂದೊಂದು ನಮ್ಮ ಬಾಡಿನಲ್ಲಿರೋ ಒಂದೊಂದು ಪೋರ್ ಕೂಡ ಅವಳ ಕಣ್ಣುಗಳು. ಒಂದೊಂದು ಕೂಡ ರೋಮದ ಕೆಳಗಿರುವಂತಹ ಪೋರ್ ಅವಳ ಕಣ್ಣುಗಳೇ. ಅವಳು ಇಲ್ಲಿಂದ ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಅಲ್ಲಿವರೆಗೂ ನೋಡ್ತಾ ಇರ್ತಾಳೆ. ಅಂದರೆ ಬರೀ ನಮ್ಮೊಳಗಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ವಿಶಾಲಾಕ್ಷಿ ಎಂದಾಗ ಹೇಳಿದ್ವಲ್ಲ, ಆ ಥರ ದರಾಂದೋಲಿತ ದೀರ್ಘಾಕ್ಷಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸಾಧಕನಲ್ಲಿ ಏನೇ ತೊಂದರೆಗಳು ಬಂದರೂ, ಅವನು ಎಡುವುದ್ರೂ ಕೂಡ ಅವಳಿಗೆ ಕೋಪ ಬಂದಾಗ ಕಣ್ಣು ದೊಡ್ಡದಾಗಿ ಬಿಡ್ತಾಳೆ. ನಾವೇನಾದ್ರು ಸಾಧನೆ ಮಾಡುವಾಗ ಖುಷಿ ಪಟ್ಟರೆ ಒಂದು ನಗು ನಗ್ತಾಳೆ. ಅದು ಅವಳ ಕಣ್ಣಲ್ಲೂ ಕೂಡ ಮಿಂಚ್ ಥರ ಅವಳ ನಗು ಕಾಣಿಸುತ್ತೆ. ದರಾಂದೋಲಿತ ದೀರ್ಘಾಕ್ಷಿ ದರಹಾಸೋಜ್ವಲನ್ಮುಖಿ. ಆ ಮಂದಹಾಸ ಅನ್ನೋದು ಬರೀ ತುಟಿನಲ್ಲಿ ಮಾತ್ರ ಅಲ್ಲ, ಕಣ್ಣಲ್ಲಿ ಕೂಡ, ಅವಳ ಕಣ್ಣಲ್ಲಿ, ಆ ದೊಡ್ಡದಾದ ಕಣ್ಣಲ್ಲಿ, ವಿಶಾಲವಾದ ಕಣ್ಣಲ್ಲಿ, ಓಡಾಡ್ತಾ ಇರೋ ಕಣ್ಣಲ್ಲಿ ಕೂಡ ಅದು ಕಾಣಿಸುತ್ತೆ. ಆ ರೀತಿ ದರಾಂದೋಲಿತ ದೀರ್ಘಾಕ್ಷಿ, ಆ ದರಹಾಸೋಜ್ವಲನ್ಮುಖಿ. ಪ್ರತಿಪನ್ ಮುಖ್ಯರಾಕಾಂತ ತಿಥಿ ಮಂಡಲ ಪೂಜಿತ.
ಇದೆಲ್ಲ ನೋಡಿ ತ್ರಿಶತಿ ಮಂತ್ರವನ್ನು 15 ದಿನ ಕರೆಕ್ಟಾಗಿ ಇಟ್ಕೊಂಡು ಯಾರು ಸಾಧನೆ ಮಾಡ್ತಾರೆ, ಅಥವಾ ಪಾಡ್ಯದಿಂದ ಒಂದು ಹುಣ್ಣಿಮೆವರೆಗೆ ಟೈಮ್ ತಗೊಂಡು ಈ ವ್ರತವನ್ನು ಮಾಡ್ತಾರೆ, ಕಾಮೇಶ್ವರಿಯಿಂದ ನಿತ್ಯ ಪೂಜೆಯರು, ನಿತ್ಯೇ ದೇವಿಯರು 15 ನಿತ್ಯೆಯರನ್ನು ಯಾರು ಪ್ರತಿನಿತ್ಯ ಅವರು ಪೂಜೆ ಮಾಡ್ತಾರೆ, ಇದು ಬಹಳ ಒಳ್ಳೆಯದಿದು. ಈ ತಿಥಿ ಪೂಜೆ ದೇವಿ ವಾಗ್ದೇವಿಯರು ದೇವಿಯ ಒಂದು ಒಂದು ಕಾಲ ಸ್ವರೂಪವನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಈ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ಹೇಗೆ ರಾತ್ರಿ ಹೊತ್ತು ಆ ಕಲೆಗಳೆಲ್ಲ ಅಮೃತದ ಬಿಂದುವನ್ನು ಕೂಡಿಟ್ಕೊಂಡು ಬೆಳಗ್ಗೆ ಹೊತ್ತು ಹೇಗೆ ಸ್ರವಿಸ್ತಾಳೆ ಅವಳು ಅನ್ನೋದು ಬಹಳ ಚೆನ್ನಾಗಿದೆ. ಇದನ್ನೇ ಒಂದು ದಿನ ಸತ್ಸಂಗ ಆಗುತ್ತೆ. ಅದರಿಂದ ಒಂದು ನಾಮದಲ್ಲಿ ಹೇಳುವಾಗ ಅಷ್ಟೊಂದು ದೊಡ್ಡದಾಗಿ ಹೇಳೋಕ್ಕಾಗಲ್ಲ. ಅದು ನಾವು ತಿಳ್ಕೋಬೇಕು, ಕಲಾತ್ಮಿಕ, ಅದು ಆ ಕಲೆಯ ಒಂದು ಅವಳು ಆತ್ಮ, ಅವಳು ಅಲ್ಲೇ ಬರುತ್ತೆ. ಅದಕ್ಕೆ ನಾ ತಿಳಿಸ್ತಾಳೆ. ಒಂದ್ಸತಿ ನೀವು ಶುರು ಮಾಡಿ ವ್ರತ, ಇದು ನನ್ನ ಅನುಭವ. ನಾನು 25 ವರ್ಷದಿಂದ 48 ದಿನ ವ್ರತ ಮಾಡ್ತೀನಲ್ಲ, ಆ ವ್ರತದಲ್ಲಿ ಆ ದೇವಿಯ ಸ್ಮರಣೆಯನ್ನು ಶುರು ಮಾಡಿ ಅವಳು ನಿಲ್ಸಕ್ ಬಿಡಲ್ಲ. ಅವಳು ಯಾವತ್ತೂ ವಿಘ್ನ ಬರಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋನಿಗೆ ಯಾವತ್ತೂ ವಿಘ್ನ ಬರಕ್ಕೆ ಸಾಧ್ಯ ಇಲ್ಲ. ವಿಘ್ನ ಬಂದಾಗ ಅವಳು ತಡಿತಾಳೆ, ಮಾಡಬೇಡ ಅಂತ. ಅದರಿಂದ ನಾವು ತಿಳ್ಕೋಬೇಕು, ಇದು ಅವಳ ಇಚ್ಛೆ ಅಲ್ಲ, ಅದಕ್ಕೆ ಇದು ವಿಘ್ನ ಬಂದಿದೆ. ಅದು ವಿಘ್ನ ನಾವು ಕರಿಬೋದು, ಅವಳು ಬೇರೆ ದಾರಿ ತೋರಿಸ್ತಾಳೆ. ಅದರಿಂದ ಅದಕ್ಕೆ ಅವಳನ್ನು ಗುರುಮೂರ್ತಿ ಅಂತ ಕರೀತಾರೆ. ಯಾಕೆ ಗುರುಮೂರ್ತಿ? ಒಂದು ಸತಿ ಶುರು ಮಾಡಿದ್ಮೇಲೆ ನಿಲ್ಲಿಸದೇ ಇರೋ ಹಾಗೆ ನಮಗೆ ಪ್ರೇರಣೆ ಕೊಡ್ತಾಳೆ. ಮತ್ತೆ ನಮಗೆ ಅವಳು ಮಾಡಿ ಅಂತ ನಮಗೆ ಇದು ಮಾಡ್ತಾಳೆ, ಪೂರಕವಾಗಿ ನಿಂತ್ಕೊಳ್ತಾಳೆ. ಎಲ್ಲ ಸ್ಥಿತಿಯಲ್ಲೂ ಕೂಡ ಕಾರಕಳು ಅವಳೇ, ಪೂರಕಳು ಅವಳೇ, ಪ್ರೇರಕಳು ಅವಳೇ. ಹೀಗೆ ನಮ್ಮ ಸಾಕ್ಷಾತ್ಕಾರಕ್ಕೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕರ್ಕೊಂಡು ಹೋಗೋದ್ರಿಂದ ಅವಳು ಗುರುಮೂರ್ತಿ. ಅದಕ್ಕೆ ಗುರುಮೂರ್ತಿ ಗುಣನಿಧಿ. ಈ ಗುಣನೂ ಅಷ್ಟೇ, ನಮ್ಮಲ್ಲಿ ಏನಾದರೂ ವಕ್ರ ಗುಣ ಬಂದ ತಕ್ಷಣ ಅವಳು ಕೋಪ ಬರುತ್ತೆ, ಅವಳು ಸರಿ ಮಾಡ್ತಾಳೆ. ಒಳ್ಳೆ ಗುಣ ಬರೋದಕ್ಕೆ, ಒಳ್ಳೆ ಆ ಗುಣ ಬರೋದಕ್ಕೆ, ಜ್ಞಾನ ಬರೋದಕ್ಕೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡುವಾಗಲೂ ಕೂಡ ಅವಳು ಯಾವಾಗಲೂ ಹೇಳ್ತಿರ್ತಾಳೆ, ನೀನು ಜ್ಞಾನ ಸಂಪಾದಿಸು, ವಿದ್ಯೆ ಜೊತೆಗೆ ಜ್ಞಾನ ಬರಲಿ, ಬುದ್ಧಿ ಸುಬುದ್ಧಿ ಆಗಲಿ, ಬುದ್ಧಿ ಪ್ರಚೋದನೆ ಆಗಲಿ, ವಿವೇಕ ಬರಲಿ, ಪ್ರಜ್ಞೆ ಬರಲಿ, ಎಚ್ಚರವಾಗಲಿ ನಿನಗೆ ಅಂತಲೇ ಪ್ರತಿ ಕ್ಷಣದಲ್ಲೂ ಅವಳು ಹೇಳೋದು. ಗುರುಮೂರ್ತಿ ಗುಣನಿಧಿ, ಗೋಮಾತಾ ಗುಹಜನ್ಮಭೂ, ಇದಿಷ್ಟು ಒಂದೇ ಸತಿ ಅರ್ಥ ಮಾಡ್ಕೋಬೇಕು. ಆ ಗೋಮಾತಾ ಅಂದ್ರೂ ಕೂಡ ಒಂದು ಹಾಲಿನ ಒಂದು ಶಕ್ತಿ, ಹೇಗೆ ಒಂದು ತುಪ್ಪವಾಗಿ ಹಿಂದೆ ಆ ತುಪ್ಪನ ಬಳಸಿ ಇದು ಲೇಹ್ಯನ್ನ ಮಾಡಿ ಸರ್ವರೋಗ ನಿವಾರಣೆ ಮಾಡ್ತಿದ್ರಂತೆ ಋಷಿಗಳೆಲ್ಲ. ಅಂದರೆ ನಮ್ಮ ಇಷ್ಟ ಬಂದಿದ್ದನ್ನು ಕೊಡೋದು ಕಾಮಧೇನು, ಕಲ್ಪವೃಕ್ಷ ಎಲ್ಲನೂ. ಆದರೆ ನಮ್ಮ ಇಷ್ಟ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕೊಡೋದು ಬಿಡೋದು ಎಲ್ಲ. ನಾವು ಏನೇ ಮಾಡಿದ್ರು ಅವಳಿಷ್ಟ ಅಂತ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಕಾಮಧೇನು ಎಲ್ಲವೂ ಏನೇನು ಬೇಕೋ ಎಲ್ಲಾನು, ನಮಗೇನು ಬೇಕೋ ಅಲ್ಲ, ಏನೇನು ನಮ್ಗೆ ಅವಶ್ಯಕತೆ ಇದೆ ಎಲ್ಲವೂ ತಾನೇ ಬಂದ್ಬಿಡುತ್ತೆ. ಅದರಿಂದ ಗುರುಮೂರ್ತಿ ಗುಣನಿಧಿ ಗೋಮಾತಾ ಗುಹಜನ್ಮಭೂಹು. ನಾನು ಅವಾಗಲೇ ಹೇಳಿದೆ, ಇದು ಕೈಲಾಸ, ಶಿವ ಇದ್ದಾನೆ, ಆ ಕುಂಡಲಿನಿ ದೇವಿ ಶಕ್ತಿ ಪಂಚಕೋಶದಲ್ಲೂ ಇದ್ದಾಳೆ, ಕೆಳಗಡೆ ಮೂಲಾಧಾರದಲ್ಲಿ ಗಣಪತಿ ಇದ್ದಾನೆ, ಸುಬ್ರಹ್ಮಣ್ಯನೂ ಕೂಡ 6 ಮುಖದಲ್ಲಿ ಷಟ್ಚಕ್ರದಲ್ಲಿ ಸುಬ್ರಹ್ಮಣ್ಯನೂ ಕೂಡ ಅವತರಿಸಿದ್ದಾನೆ. ಅಂದರೆ ಸುಬ್ರಹ್ಮಣ್ಯನ ತಾಯಿಯೂ ಕೂಡ, ಇಡೀ ಕೈಲಾಸವೇ ನಮ್ಮೊಳಗಿದೆ. ಗೋಮಾತಾ ಗುಹಜನ್ಮಭೂಹು, ಅವಳು ದೇವೇಶಿ, ಅವಳು ಈಶ್ವರಿ, ಎಲ್ಲ ದೇವರಿಗೂ ಕೂಡ ದೇವೇಶಿ, ಅವಳು ಈಶ್ವರಿ, ಅವಳೇ ಅಧಿಕಾರ ಎಲ್ಲರ ಮೇಲೂ ಕೂಡ, ಅವಳದೇ ನಡೆಯೋದು. ದೇವೇಶಿ ದಂಡ ನೀತಿಸ್ತಾ. ಅದು ಅಷ್ಟೇ, ನಾವು ಯಾರಿಗಾದ್ರೂ ಬೈದರೆ ನಮಗೆ ಒಳಗಡೆ ಏನು ಅನ್ನಿಸದೇ ಇದ್ದರೆ, ಬೈದಾಗ ಹೇಳಿದಾಗ ಅನ್ನಿಸದೇ ಇದ್ದರೆ ಅದು ಅವಳ ಇಚ್ಛೆ ಪ್ರಕಾರ ಹೇಳಿರ್ತೀವಿ, ಅದು ದಂಡ ನೀತಿ. ಅಕಸ್ಮಾತ್ ನಾವೇನಾದರೂ ತಪ್ಪು ಮಾಡಿದರೆ ಅಥವಾ ನಾವೇನಾದರೂ ನಮಗೆ ಗೊತ್ತಾದರೆ ನಮ್ಮ ಮನಸ್ಸಿಗೆ ನಮಗೆ ಶಿಕ್ಷೆ ಕೊಡುತ್ತಲ್ಲ, ಅದು ಅವಳೇ ಶಿಕ್ಷೆ ಕೊಡೋದು. ನ್ಯಾಯ ದೇವತೆ ಅವಳೇ, ಧರ್ಮ ದೇವತೆ ಅವಳೇ, ದಂಡ ನೀತಿಸ್ತಾ ಅಲ್ವಾ. ದೇವೇಶಿ ದಂಡ ನೀತಿಸ್ತಾ ಧರಾಕಾಶ ರೂಪಿಣಿ, ಪ್ರತಿಪನ್ಮುಖ್ಯರಾಕಾಂತ ತಿಥಿಮಂಡಲ ಪೂಜಿತ. ಅದಕ್ಕೆ ಹೇಳೋದು, ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಿ, ಅವಳು ಪ್ರತಿಯೊಂದು ಕಲೆಯಲ್ಲೂ ಕೂಡ 64 ಕಲೆಗಳಿದ್ರೆ ಆ ಕಲೆಗಳಲ್ಲಿ ಅವಳು ಆತ್ಮ, ಕಲಾತ್ಮಿಕ ಅಂತ ಹೇಳ್ತೀವಿ. ಕಲಾನಾಥ, ಎಲ್ಲ ಕಲೆಗಳಿಗೂ ಅವಳೇ ನಾಥಳು, ಕಲಾತ್ಮಿಕ, ಕಲಾನಾಥ, ಕಾವ್ಯಾಲಾಪ ವಿನೋದಿನಿ. ಮಾತಾಡಿ, ಹಾಡು ಹೇಳಿ, ನೀವು ನಗಿ, ಕೂತ್ಕೊಳ್ಳಿ, ಹೇಳಿ, ಏನೇ ಮಾಡಿದ್ರೂ ಕೂಡ ಅಮ್ಮ ನಿನಗೆ ಪ್ರೀತಿ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ.
ಅದಕ್ಕೆ ಹೇಳೋದು ಆತ್ಮಸ್ವರೂಪದಿಂದ ಮಾಡಿ, ನೀವು ಪ್ರೀತಿಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಭಾವನೆ ಕೊಡಿ. ಆವಾಗ ಒಳಗಡೆಯಿಂದ ಕೊಟ್ಟಾಗ ಅದು ಅವಳಿಗೆ ತಲುಪಬೇಕು, ಅವಳಿಗೆ ಮುಟ್ಟೋ ಹಾಗೆ ಎಲ್ಲ ಮಾಡಬೇಕು, ಅವಳಿಗೆ ಖುಷಿ ಆಗುತ್ತೆ. ನಾವು ಹೇಳ್ತೀವಿ ಸಂಗೀತ ಪ್ರಿಯೆ ಅಂತ ಸಂಗೀತ ಹೇಳ್ತೀವಿ, ಆ ಸಂಗೀತ ಹೋಗಿ ಅವಳಿಗೆ ತಲುಪತ್ತೆ. ಅವಳು ನೋಡ್ತಾಳೆ ಅದನ್ನ, ನಾವೆಷ್ಟು ಪ್ರೀತಿಯಿಂದ ಹೇಳಿದ್ವಿ ಅಂತ. ಅಕಸ್ಮಾತ್ ರಾಗ ತಾಳ ಹಾಳಾದ್ರೂ ಕೂಡ ಅವಳು ಗೊತ್ತು ನಮ್ಮ ಪ್ರೀತಿ ಭಕ್ತಿ ಇದೆ ಅದರಲ್ಲಿ ಅಂತ. ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೆ ಧ್ವನಿ ಕೊಡ್ತಾಳೆ. ಅಮ್ಮ ನಿನ್ ಪ್ರೀತಿ ಇದು ನಾನು ಹಾಡ್ತಿದ್ದೀನಿ. ತತ್ವ ಪ್ರಿಯೆ, ವೇದ ಪ್ರಿಯೆ ಅಂತ ಹೇಳ್ತೀವಲ್ಲ ಷೋಡಶೋಪಚಾರದಲ್ಲಿ, ಎಲ್ಲವೂ ನಿನಗೆ ಪ್ರೀತಿಮ್ಮ, ಏನ್ ಮಾಡಿದ್ರು ನಿನಗೆ ಪ್ರೀತಿ. ಅದನ್ನ ಅವಳು ಆಲಿಸ್ತಾಳೆ. ಹೇಗೆ ಇದ್ರೂ ಕೂಡ ಮಕ್ಕಳು ನಾವು ಕುಣಿತಾ ಇದ್ರೆ ನಾವು ಆಲಿಸಲ್ವಾ, ನೋಡಲ್ವಾ? ಹಾಗೆ ಅದಕ್ಕೆ ಕಾವ್ಯ ಕಲಾತ್ಮಿಕ ಕಲಾನಾಥ, ಕಾವ್ಯ ಆಲಾಪ ವಿನೋದಿನಿ. ಅಂದ್ರೆ ಆಲಾಪ ಇರ್ಬೇಕಲ್ಲಿ, ಅಂದ್ರೆ ಎಸೆನ್ಸ್ ಇರಬೇಕು, ಆ ಸಾರ ಇರಬೇಕು. ಏನೇ ಮಾಡಿದ್ರು ಸಾರ ಇರಬೇಕು. ಓನ್ಲಿ ದಟ್ ಎಸೆನ್ಸ್ ವಿಲ್ ಟಚ್ ಹರ್, ಓನ್ಲಿ ದ ಎಸೆನ್ಸ್ ಯು ಕ್ಯಾನ್ ಕನೆಕ್ಟ್ ಹರ್. ಕಾವ್ಯಾಲಾಪ ವಿನೋದಿನಿ ಸಚಾಮರ ರಮಾವಾಣಿ. ಅಂದರೆ ಐಶ್ವರ್ಯಕ್ಕೆ ಲಕ್ಷ್ಮಿ ಮಾತ್ರ ಬೇಕು, ವಿದ್ಯೆಗೆ ಸರಸ್ವತಿ ಮಾತ್ರ ಬೇಕು. ಆದರೆ ಈ ಸಂಪತ್ತು ಮತ್ತು ವಾಕ್ ಎರಡೂ ಕೂಡ ಅವಳಿಗೆ ಕೈಕರ್ಯ ಮಾಡ್ತಾ ಇದೆ, ಗಾಳಿ ಹಾಕ್ತಾ ಇದೆ. ಅಂದಮೇಲೆ ಅವಳಿಷ್ಟು ದೊಡ್ಡವಳು, ಅವಳಲ್ಲಿ ಎಲ್ಲವೂ ಇದೆ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಮುಂದುವರೆಸಿ.